ಅದು ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧ ದೇವಸ್ಥಾನ. ಆದರೆ ಈಗ ಕಳೆದ 2 ದಿನಗಳಿಂದ ಆಗ್ತಿರುವಂತಹ ಧಾರಾಕಾರ ಮಳೆಗೆ ಅಲ್ಲಿನ ಪ್ರಸಿದ್ಧ ದೇವಸ್ಥಾನ ಕಂಪ್ಲೀಟ್ ಆಗಿ ಮಳೆ ನೀರಿನಿಂದ ಜಲಾವೃತವಾಗಿದೆ. ಹಾಗಾದ್ರೆ ಯಾವುದದು ದೇವಸ್ಥಾನ, ಏನೆಲ್ಲ ಅವಾಂತರ ಆಗಿದೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸವದತ್ತಿ ಯಲ್ಲಮ್ಮ ದೇವಿಗೆ ವರುಣ ದಿಗ್ಬಂಧನ. 50 ವರ್ಷಗಳ ಬಳಿಕ ಗರ್ಭಗುಡಿಗೆ ನುಗ್ಗಿದ ನೀರು. ಯಲ್ಲಮ್ಮ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ. ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಭೋರ್ಗರೆಯುತ್ತಿರುವ ಈ ನೀರು ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಕಂಡುಬಂದಿದ್ದು, ಕಳೆದ 2 ದಿನಗಳ ಹಿಂದೆ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಸುರಿದ ಮಳೆಗೆ ಇಡೀ ದೇವಸ್ಥಾನದಲ್ಲಿ ನೀರು ತುಂಬಿ ಬಂದಿತ್ತು. ಇದರಿಂದ ಇಡೀ ದೇವಸ್ಥಾನದ ಬಳಿ ಇರುವ ಅಂಗಡಿಗಳು ಕೂಡ ಕೊಚ್ಚಿ ಹೋಗಿದ್ದವು. ಕಳೆದ 50 ವರ್ಷಗಳ ಹಿಂದೆ ಈ ರೀತಿಯ ಮಳೆ ಈ ಗುಡ್ಡದ ಮೇಲೆ ಆದ ಇತಿಹಾಸ ಇದೆ. 1972ರಲ್ಲಿ ಇದೇ ರೀತಿ ಮಳೆಯಾಗಿದ್ದರಿಂದ ರೇಣುಕಾ ಯಲ್ಲಮ್ಮ ದೇವಿಯ ಗರ್ಭಗುಡಿಗೆ ನೀರು ಬಂದಿತ್ತು. ತಮ್ಮಣ್ಣನ ಹೊಂಡ ಸೇರಿ ಹಲವು ಕಡೆಯಿಂದ ಏಕಾಏಕಿ ಬಂದ ನೀರು ನೇರವಾಗಿ ದೇವಸ್ಥಾನದಲ್ಲೇ ನುಗ್ಗಿತ್ತು. ಇದನ್ನ ನೋಡಿ ಇಡೀ ಭಕ್ತರು ಕೂಡ ಆಶ್ಚರ್ಯ ಆಗಿದ್ರು. ದೇವಸ್ಥಾನದ ಸ್ವಚ್ಛತಾ ಕಾರ್ಯ ಆರಂಭ ಮಾಡಿದ್ದಾರೆ. ಸದ್ಯ 30 ವಾಹನ ಕಸ ತೆಗೆಯಲಾಗಿದೆ ಎಂದು ಭಕ್ತರೇ ಹೇಳಿದ್ದಾರೆ. ಮಳೆಯಿಂದ ಕೊಚ್ಚಿ ಬಂದ ಈ ಕಸ ತೆಗೆಯೋದಕ್ಕೇನೆ 40 ಕಾರ್ಮಿಕರನ್ನ ಹಚ್ಚಲಾಗಿದೆ. ಇನ್ನು ಕಚೇರಿಯಲ್ಲಿ ನೀರು ನುಗ್ಗಿದ್ದರಿಂದ ಅಲ್ಲೂ ಕೂಡ ಹಲವು ಅನಾಹುತ ಆಗಿವೆ. ಇನ್ನು ಮಳೆ ನೀರು ದೇವಸ್ಥಾನದ ಒಳಗೆ ನುಗ್ಗಿದ್ದರಿಂದ ಭಕ್ತರು ಕೊಟ್ಟ ದವಸ ಧಾನ್ಯ, ದೇವಿಗೆ ಕೊಟ್ಟಿದ್ದ ರೇಷ್ಮೆ ಸೀರೆ ಮತ್ತು ಹಲವು ವಸ್ತು ನೀರು ಪಾಲಾಗಿದೆ. ಮಳೆಯ ಒಂದು ಅವಾಂತರದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ದೇವಿಗೆ ದಿನನಿತ್ಯದಲ್ಲಿ ಉಡಿಸ್ತಕ್ಕಂಥ ಸೀರೆಗಳು ಸಂಪೂರ್ಣವಾಗಿ ನಾಶವಾಗಿರ್ತವೆ. ಮಿನಿಮಮ್ 40ರಿಂದ 50 ಗಂಟೆಗಳ ಸಮೇತ ಎಲ್ಲವೂ ನೀರಿನಲ್ಲಿ ತೊಯ್ದು ಸಂಪೂರ್ಣ ಉಡಿಸ್ಲಿಕ್ಕೆ ಬಾರದಾಗೆ ಆಗಿ ಒಂದು ನಾಶವಾಗಿರ್ತವೆ. 1972ರಾಗ ಗುಡಿ ಒಳಗೆ ಹೋಗಿದ್ ನೀರು ಈಗ 2025ರ ಒಳಗೆ ಹೋಗಿದ್ ನೀರಿಗ್ರಿ. ಎಣ್ಣೆ ಹೊಂಡದಾಗ ದುಮ್ಶಾನ್ ನೀರು ಬಂತು, ತಮ್ಮಣ್ಣನ ಹೊಂಡ, ಆಮೇಲೆ 80 ಫೀಟ್ ರೋಡು ಎಲ್ಲ ನೀರು ಏಕದಮ್ ಒಳಗಡೆ ಅಮ್ಮನ ಗುಡಿ ಒಳಗಡೆ ಹೋಗಿದೆ ನೀರಿದ. ಆ ಕಡೆಯಿಂದ ಒಂದು 5-6 ಬೈಕ್ ತಿಳಿ ಹೋಗ್ಯಾವು. ಆಫೀಸ್ ದೇವಸ್ಥಾನ ಆಫೀಸ್ ಒಳಗಡೆ ಹೋಗಿದೆ, ಕಾರ್ಯಾಲಯ ಒಳಗಡೆ ಹೋಗಿದೆ. ಸತತವಾಗಿ ಇವರು 46 ಜನ ಕಸ ಹೊಡಿತಾರಲ್ಲ, ಕಮ್ಮಿ ಅಂದರೂ ಒಂದು 20-30 ಗಾಡಿ ಕಸ ತುಂಬಿ ಹೋಗುತ್ತಾರೆ ನೋಡ್ರಿ. ಇಲ್ಲಿ ದೇವಸ್ಥಾನಕ್ಕೆ ನೀರು ಬಂದಿದ್ದರಿಂದ ಎಷ್ಟು ನಷ್ಟ ಆಗಿದೆಯೋ ಅಷ್ಟೇ ಅಂಗಡಿ ವ್ಯಾಪಾರಿಗಳಿಗೂ ಕೂಡ ನಷ್ಟ ಆಗಿದೆ. ಇದಕ್ಕಾಗಿ ಸರಿಯಾದ ಒಂದು ಜಾಗ ಗುರುತಿಸಿ ಅವರಿಗೆ ಕೊಡಬೇಕಿದೆ ಎಂದು ಕೂಡ ಬೇಡಿಕೆ ಇದೆ. ಇನ್ನು ಕಳೆದ 2 ದಿನಗಳ ಹಿಂದೆ ಸುರಿದ ಮಳೆಗೆ ಭಕ್ತರು ಕೂಡ ಪರದಾಡಿದ್ರು. ಅದಕ್ಕಾಗಿ ಇಲ್ಲಿ ಇರುವ ಭಕ್ತರಿಗೂ ಕೂಡ ಸರಿಯಾದ ವ್ಯವಸ್ಥೆ ಮಾಡಬೇಕೆಂದು ಬೇಡಿಕೆ ಇದೆ. ಇನ್ನು ಹುಣ್ಣಿಮೆ ಇರುವ ಮೊದಲ ದಿನವೇ ಮಳೆ ಬಂದಿದ್ರಿಂದ ಈ ಹುಣ್ಣಿಮೆಗೆ ಭಕ್ತರ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು. ರಾಜ್ಯದ ಭಕ್ತರು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳ ಭಕ್ತರು ಬರಬೇಕಿತ್ತು. ಆದರೆ ಮಳೆಯ ಸುದ್ದಿ ತಿಳಿದು ಭಕ್ತರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಬಂದಂತಹ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಬಹಳಷ್ಟು ಇದೆ. ದಯಮಾಡಿ ಅದನ್ನು ತಾವು ಒದಗಿಸಿಕೊಡ್ಬೇಕಂತ ಮನವಿ ಮಾಡಿಕೊಳ್ತೀನಿ. ಹಾಗೆ ಇಲ್ಲಿ ಜಿಲ್ಲಾಧಿಕಾರಿಗಳು, ಆಡಳಿತ ವರ್ಗ ಹಾಗೂ ಗ್ರಾಮ ಪಂಚಾಯತಿ, ಗ್ರಾಮಾಡಳಿತಗಳು ಇಲ್ಲಿ ಬಹಳಷ್ಟು ಗಮನ ಹರಿಸಿ ಇಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಡ್ಬೇಕು. ಒಟ್ಟಿನಲ್ಲಿ ಮಳೆರಾಯ ಈ ಬಾರಿ ರೇಣುಕಾ ಯಲ್ಲಮ್ಮಳ ಪಾದ ಸ್ಪರ್ಶಿಸಿದ್ದಾನೆ. ಅಲ್ಲದೆ ಈ ಮಳೆ ಅಬ್ಬರಕ್ಕೆ ಭಕ್ತರು ಕೂಡ ಪರದಾಡಿದ್ದಾರೆ. ಸದ್ಯ ಸ್ವಚ್ಛತಾ ಕಾರ್ಯ ನಡೀತಾ ಇದ್ದು ಮತ್ತೆ ಭಕ್ತರ ದರ್ಶನಕ್ಕೆ 2 ದಿನದಲ್ಲಿ ಅನುವು ಮಾಡಿಕೊಡಬಹುದಾಗಿದೆ. ಹನುಮಂತ ಜೊತೆ ಜಾವೀದ್ ಅದೋನಿ, ಪಬ್ಲಿಕ್ ಟಿವಿ, ಸವದತ್ತಿ.